ಟ್ರಂಪ್ ಸುಂಕ ಸಮರದ ಬೆನ್ನಲ್ಲೇ ಡ್ರ್ಯಾಗನ್ ನಡೆನೇ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಭಾರತದೊಂದಿಗೆ ಇದೀಗ ಸ್ನೇಹಹಸ್ತವನ್ನು ಚಾಚ್ತಾ ಇದೆ ಚೀನಾ. ಕಾರಣ ಇದೆ ಇದಕ್ಕೆ. ಟ್ರಂಪ್ ಸುಂಕದ ಹೊಡೆತಕ್ಕೆ ತತ್ತರಿಸಿ ಹೋಗಿರೋದು ಚೀನಾ. ಇಲ್ಲಿ ಭಾರತದ ಮಾರುಕಟ್ಟೆಯ ಕಡೆಗೆ ಚೀನಾದ ನೋಟ ಈಗ ಬಿದ್ದಿದೆ. ಚೀನಾ ವಸ್ತುಗಳಿಗೆ ದೊಡ್ಡ ಮಾರುಕಟ್ಟೆಯಾಗಿದ್ದದ್ದು ಅಮೆರಿಕ, ಭಾರತ ಕೂಡ. ಆದರೆ ಇದೀಗ ಯಾವಾಗ ಅಮೆರಿಕ ಕಡೆಯಿಂದ ನೀನು ನನಗೆಷ್ಟು ತೆರಿಗೆಯನ್ನು ಹಾಕ್ತೀಯೋ ನಾನು ನಿನಗೆ ಅಷ್ಟೇ ತೆರಿಗೆಯನ್ನು ಹಾಕ್ತೀವಿ ಅಂಥೇಳಿ ಟ್ರಂಪ್ ಮಾತನಾಡಿ ಆಯಿತು, ಈಗ ಅಮೆರಿಕಾಗಂತೂ ಚೀನಾ ತನ್ನ ಸರಕುಗಳನ್ನು ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥದ್ದು ಎಲ್ಲಪ್ಪ ಚೆಕ್ ಮಾಡಿಕೊಂಡಾಗ ಭಾರತದಲ್ಲಿದೆ. ಚೀನಾ ಭಾರತಕ್ಕೆ ಹತ್ತಿರ ಕೂಡ ಇದೆ. ಹಾಗಾಗಿ ಭಾರತದ ಮಾರುಕಟ್ಟೆಯ ಮೇಲೆ ಚೀನಾ ಇದೀಗ ಕಣ್ಣಿಡ್ತಾ ಇದೆ. ಇನ್ನು ಸುಂಕದ ಪ್ರಮಾಣವನ್ನು ಟ್ರಂಪ್ ಘೋಷಣೆ ಮಾಡಲಿದ್ದಾರೆ. ಭಾರತೀಯ ಕಾಲಮಾನ ರಾತ್ರಿ 12:30 ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಲಿರೋದು ಡೊನಾಲ್ಡ್ ಟ್ರಂಪ್. ಇದರ ಮಧ್ಯೆ ನೋಡಿ, ಚೀನಾದ ಮೇಲೆ ಹೆಚ್ಚಿನ ಸುಂಕ ಹಾಕೋಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಅಮೆರಿಕ ಮಾರುಕಟ್ಟೆಗಳಲ್ಲಿ ಚೀನಾದ ವಸ್ತುಗಳಿಗೆ ಬೇಡಿಕೆ ಕುಸಿತ ಆಗಿದೆ. ಈಗ ಚೀನಾಗೆ ಇರತಕ್ಕಂಥ ಮಾರುಕಟ್ಟೆ ಅಂದರೆ ಅದು ಭಾರತ ಮಾತ್ರ. ಟ್ರಂಪ್ ಸುಂಕದ ಕಾರಣದಿಂದಾಗಿ ಯಾರನ್ನ ಬಿಟ್ಟರೂ ಕೂಡ ಚೀನಾನ ಬಿಡುವಂಥ ಮಾತೇ ಇಲ್ಲ. ಅಮೆರಿಕ ಮಾರುಕಟ್ಟೆಯನ್ನು ಆವರಿಸ್ಕೊಳ್ತಾ ಇತ್ತಲ್ಲ ಚೀನಾ, ಇದೀಗ ಚೀನಾದ ಅಗ್ಗದ ವಸ್ತುಗಳು ಆವರಿಸಿಕೊಂಡ ಮೇಲೆ ಅಮೆರಿಕಾಗೊಂದು ಟೆನ್ಷನ್ ಶುರುವಾಗಿತ್ತು. ತೆರಿಗೆ ಹಾಕಕ್ಕೆ ಶುರು ಮಾಡ್ತು ಇದೀಗ ಅಮೆರಿಕ. ಚೀನಾದ ಮೇಲೆ ಈಗಾಗಲೇ 20% ಸುಂಕವನ್ನು ಅಮೆರಿಕ ಹಾಕಿದೆ. ಚೀನಾದಿಂದನೂ ಕೂಡ ಅಮೆರಿಕದ ಮೇಲೆ ಪ್ರತೀಕಾರದ ಸುಂಕ ಹೇರಿಕೆ ಆಯಿತು. ಎರಡೂ ವೈರಿ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಮರ ಆರಂಭವಾಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ಭಾರತದ ಜೊತೆಗೆ ತನಗೆ ಸ್ನೇಹ ಬೇಕು ಅಂಥೇಳಿ ಚೀನಾ ಇದೀಗ ಮಾತಾಡ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನು ಬರೆದಿರೋದು ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್. ಉಭಯ ರಾಷ್ಟ್ರಗಳ ಸಂಬಂಧಕ್ಕೆ 75 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಈ ಪತ್ರ ಬರೆದಿದ್ದಾರೆ. 5 ವರ್ಷಗಳ ವಿಚಾರದಲ್ಲಿ ಅಂತ ಬಂದಾಗ ನೋಡಿ, 2020ರಲ್ಲಿ ಹಿಮಾಲಯ ಗಡಿ ಭಾಗಗಳಲ್ಲಿ ಸಂಘರ್ಷ ಉಂಟಾಗಿತ್ತು. ಇದರಿಂದ ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. 5 ವರ್ಷಗಳ ಬಳಿಕ ಭಾರತದ ಮುಂದೆ ಸ್ನೇಹದ ಹಸ್ತವನ್ನು ಚೀನಾ ಚಾಚ್ತಾ ಇದೆ.